ಹಾಯ್ ಹಲೋ ನಮಸ್ಕಾರ ಗಾಯ್ಸ್. ಇಂದು ನಾವು ಭೇಟಿ ಕೊಡಲಿರುವುದು ನಂದಿ ಬೆಟ್ಟದ ಪಾದದ ಭಾಗದಲ್ಲಿರುವ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಭೋಗನಂದೀಶ್ವರ ದೇವಾಲಯಕ್ಕೆ. ಇದು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯದ ಇತಿಹಾಸಕ್ಕೆ ಬಂದರೆ, ಈ ದೇವಾಲಯವು ಗಂಗಾ, ಚೋಳ, ಹೊಯ್ಸಳ ಹಾಗೂ ವಿಜಯನಗರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ವಿವಿಧ ಕಾಲಘಟ್ಟಗಳಲ್ಲಿ ವಿಭಿನ್ನ ಶಿಲ್ಪಶೈಲಿಗಳ ಸಂಯೋಜನೆಯಾಗಿದೆ. ಈ ದೇವಾಲಯಕ್ಕೆ ಗಂಗರು ಮೂಲ ದೇವಾಲಯವನ್ನು ನಿರ್ಮಿಸಿದರು, ಚೋಳರು ದೇವಸ್ಥಾನಕ್ಕೆ ವಿಸ್ತಾರ ನೀಡಿದರು, ಹಾಗೆ ಹೊಯ್ಸಳರು ಅಪೂರ್ವ ಶಿಲ್ಪಕಲೆಯ ಮಂಟಪಗಳನ್ನು ಸೇರಿಸಿದರು. ವಿಜಯನಗರದ ರಾಜರು ಧಾರ್ಮಿಕ ಉತ್ಸವಗಳನ್ನು ಪ್ರಾರಂಭಿಸಿದರು ಎಂದು ಕರೆಯಲ್ಪಡುತ್ತಾರೆ. ಮುಖ್ಯ ಆಕರ್ಷಣೆಗಳೆಂದರೆ ಇಲ್ಲಿ 2 ಪ್ರಮುಖ ದೇವಾಲಯಗಳಿವೆ. ಒಂದು ಭೋಗನಂದೀಶ್ವರ ದೇವಾಲಯ ಹಾಗೂ ಮತ್ತೊಂದು ಅರುಣಾಚಲೇಶ್ವರ ದೇವಾಲಯ. ಇವೆರಡು ದೇವಾಲಯವು ಸಮರ್ಪಿತ ದ್ವಿಭಾಗೋಪರ ದೇವಾಲಯಗಳೆಂದೇ ಕರೆಯಲ್ಪಡುತ್ತಾರೆ. ಭೋಗನಂದೀಶ್ವರ ದೇವಾಲಯವನ್ನು ಉತ್ತರ ಗುಡಿ ಎಂದು, ಅರುಣಾಚಲೇಶ್ವರ ದೇವಾಲಯವನ್ನು ದಕ್ಷಿಣ ಗುಡಿ ಎಂದೇ ಕರೆಯಲ್ಪಡುತ್ತಾರೆ. ಭೋಗನಂದೀಶ್ವರ ದೇವಾಲಯದಲ್ಲಿ ಶಿವನ ಯೌವನಾವಸ್ಥೆಯ ರೂಪವೆಂದೇ ಕರೆಯಲ್ಪಡುವ ಲಿಂಗವಿದೆ ಮತ್ತು ಅರುಣಾಚಲೇಶ್ವರ ದೇವಾಲಯದಲ್ಲಿ ಶಿವನ ಬಾಲ್ಯದ ಪ್ರತಿನಿಧಿಯಾಗಿ ಶಿವನ ರೂಪವಿದೆ. ಈ ದೇವಾಲಯದಲ್ಲಿ ದೇವಿಯ ಪ್ರಖ್ಯಾತ ಗರ್ಭಗುಡಿ ಇದೆ ಮತ್ತು ಅಲಂಕೃತ ಶಿಲ್ಪಗಳಿಂದ ನಿರ್ಮಿತವಾದ ಕಲ್ಯಾಣ ಮಂಟಪವೂ ಕೂಡ ಇದೆ. ಇಲ್ಲಿ ಉಗಮನ ಮಂಟಪವಿದ್ದು ಇದು ಹೊಯ್ಸಳರ ಶಿಲ್ಪಕಲೆ ಎಂದೇ ಕರೆಯಲ್ಪಡುತ್ತಾರೆ. ಸುಂದರವಾಗಿ ಕೆತ್ತಲಾಗಿರುವ ಪಥ ಸ್ತಂಭಗಳು, ದೇವಾಲಯದ ಗೋಡೆಗಳು ಇಲ್ಲಿನ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಈ ದೇವಾಲಯಕ್ಕೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7ರವರೆಗೆ ಪ್ರವೇಶವಿರುತ್ತದೆ ಮತ್ತು ದೇವಾಲಯಕ್ಕೆ ಪ್ರವೇಶವು ಉಚಿತವಾಗಿರುತ್ತದೆ. ಇಲ್ಲಿ ಪ್ರಮುಖ 3 ಉತ್ಸವಗಳು ನಡೆಯುತ್ತವೆ. ಒಂದು ಮಹಾಶಿವರಾತ್ರಿ, ಮತ್ತೊಂದು ಕಾರ್ತಿಕ ಮಾಸದ ಬೆಳಕು ಉತ್ಸವ ಮತ್ತು ನಂದಿ ಜಾತ್ರೆ. ಭೋಗನಂದೀಶ್ವರ ದೇವಾಲಯವು ಕೇವಲ ಧಾರ್ಮಿಕ ತಾಣವಷ್ಟೇ ಅಲ್ಲ, ಶಾಂತಿ, ಶಿಲ್ಪಕಲೆ ಮತ್ತು ಇತಿಹಾಸವನ್ನು ಒಟ್ಟಿಗೆ ಅನುಭವಿಸಲು ಶ್ರೇಷ್ಠವಾದ ಸ್ಥಳವಾಗಿದೆ. ದೇವಾಲಯದ ಸುತ್ತಲಿನ ನಿಸರ್ಗ ಸೌಂದರ್ಯವು ಅತ್ಯಂತ ಮನೋಹರವಾಗಿದೆ. ಇಲ್ಲಿ ಒಂದು ಕಲ್ಯಾಣ ಮಂಟಪವೂ ಇದ್ದು ನಂತರ ಕಲ್ಯಾಣಿಯೂ ಕೂಡ ಆಕರ್ಷಣೀಯವಾಗಿ ಕಂಡುಬರುತ್ತದೆ. ಈ ದೇವಾಲಯಕ್ಕೆ ಬಹಳ ಹತ್ತಿರದಲ್ಲಿರುವ ನಂದಿ ಬೆಟ್ಟ ಮತ್ತು ಸ್ಕಂದಗಿರಿ ಬೆಟ್ಟ ಪ್ರಮುಖ ಪ್ರವಾಸಿ ಸ್ಥಳಗಳಾಗಿವೆ. ಆದ್ದರಿಂದ ಒಮ್ಮೆಯಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಿ ಎಂದು ಹೇಳುತ್ತಾ ನಾನು ನಿಮಗೆ ಸಿಗ್ತೇನೆ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.